ಸಾದಿಕ್ ಪೈಲ್ವಾನ್ ಆ ಕಡೆ ಈ ಕಡೆ ಮುಸ್ಲಿಂ ಕಡೆಗೆ ಬಂದು ಆಮೇಲೆ ಅವ್ರು ದುಡ್ಡು ಕೊಟ್ರಂದ್ರೆ ವ್ಯಾಪಾರಕ್ಕೆ ಹೊಂಟುಬಿಟ್ಟ ಅವನು. ಇಲ್ಲ, ಅವನು ಇದ್ದ ಮುಸ್ಲಿಮ್ಸ್ಗೆ ಇದ್ದಿದ್ರೆ ಅವನಿಗೆ ಎಷ್ಟು ಮರವಾದಿ ಇರ್ತಿತ್ತು. ಮುಸ್ಲಿಮಿಂದ ಆ ಕಡೆ ಹೋಗ್ಬಿಟ್ನಲ್ಲ, ಅವನಿಗೇನು ನಾವು ಓಟ್ ಹಾಕೋದು? 500 ರೂಪಾಯಿನೂ ಒಂದು ಬಿರಿಯಾನಿ ಪ್ಯಾಕೆಟ್ ಕೊಟ್ಟರೆ ಎಲ್ಲಿ ತನಕ ಆದ್ರೂ ಮುಸ್ಲಿಮ್ಸ್ ಬಂದು ಹಾಕ್ತಾರೆ ಅನ್ನೋದು ನಂಬಿಕೆ ಆಗ್ಬಿಟ್ಟೈತೆ ಅವರಿಗೆ. ಇಲ್ಲಿವರೆಗೆ ಪ್ರಭಾ ಮೇಡಮ್ ಗೆದ್ದ ನಂತರ ಎಷ್ಟು ಸತಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ. ಈಗ ಬಿ ಜೆ ಪಿ ಬರುತ್ತೆ ಅಂತ ಹೇಳಿ ಭಯ ಹುಟ್ಟಿಸ್ಬಿಟ್ಟು ಅಲ್ಪಸಂಖ್ಯಾತರ ಮತಗಳು ತಗೊಂಡು ಇವರು ಅಧಿಕಾರ ಅನುಭವಿಸ್ತಿದ್ದಾರೆ. ಆ ಅಧಿಕಾರ ಕೊಟ್ಟಂಥ ಅಲ್ಪಸಂಖ್ಯಾತರ ಕಡೆ ಇವ್ರ ಗಮನ ಇಲ್ಲ ಅಂತ ಹೇಳಿದರೆ ಮತ್ತು ಇವ್ರಿಗೆ ಆರಿಸಿ ಏನು ಉಪಯೋಗ? ಈಗ ನಮ್ಮ ದುರದೃಷ್ಟ ನೋಡಿ, ಅವ್ರ ಅಜ್ಜರಿಗೆ ದುಡಿದ್ವಿ ಅಲ್ಪಸಂಖ್ಯಾತರು. ದಿವಂಗತ ಶಾಮನೂರು ಶಿವಶಂಕರಪ್ಪನವರಿಗೆ ಎಲ್ಲ ಮುಖಂಡರು, ಯುವಕರು, ಮಹಿಳೆಯರು ಒಂದಾಗಿ ಸತತ 6 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದರು. ಈಗ ನಮ್ಮ ದುರದೃಷ್ಟ ನೋಡಿರಿ, 25-26 ವರ್ಷ ಹುಡುಗನಿಗೆ ಅವ್ರ ಅಜ್ಜರ ಜೊತೆಗೆ ರಾಜಕೀಯ ಮಾಡಿದಂಥ ವ್ಯಕ್ತಿಗಳು ದುಡಿಬೇಕಂತೆ. ಇದು ಎಂಥ ವಿಪರ್ಯಾಸ ಇದು? ಈ ಸತಿ ಅಲ್ಪಸಂಖ್ಯಾತರು ರೊಚ್ಚಿಗೆದ್ದಿದ್ದಾರೆ. ಅಲ್ಪಸಂಖ್ಯಾತ ಮುಖಂಡ BZ ಜಮೀರ್ ಅಹಮದ್ ರವರಿಗೆ ಅವಮಾನ ಮಾಡ್ತಾರೆ ಇವರು. ಅವನು ನಮ್ಮ ಕ್ಷೇತ್ರಕ್ಕೆ ಬರೋಕ್ಕೆ, ಯಾರ ಕ್ಷೇತ್ರ ರೀ ಇದು? ಸಾರ್ವಜನಿಕ ಕ್ಷೇತ್ರ ಇದು, ಯಾರಪ್ಪನ ಸೊತ್ತಲ್ಲ ಕ್ಷೇತ್ರ. ಮಾತೆತ್ತಿದ್ರೆ ನಮ್ಮ ಪ್ರಭಾ ಮೇಡಮ್ ಅವ್ರು ಹೇಳ್ತಾರೆ, ಅಪ್ಪಾಜಿ ಅವರ ಕ್ಷೇತ್ರ ಏನು ಅವರ ವರದಕ್ಷಿಣೆಯಲ್ಲಿ ಬಂದಿತ್ರ? ದಿವಂಗತ ಶಾಮನೂರು ಶಿವಶಂಕರಪ್ಪನವರಿಗೆ ವರದಕ್ಷಿಣೆಯಲ್ಲಿ ಏನಾರು ಬರ್ದು ಕೊಟ್ಟಿದ್ರೆ ಇದು ದಕ್ಷಿಣ ಕ್ಷೇತ್ರ? ಎಲ್ಲ ವರ್ಗದ ಜನರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಹಾಗಾಗಿ ಶ್ರೀನಿವಾಸ ದಾಸ್ ಕರಿಯಪ್ಪರವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಒಂದು ರೀತಿ ಯಾವ ರೀತಿ ಆಗಿದೆಪ್ಪ ಅಂದ್ರೆ, ಬಲಾಢ್ಯರು ಮತ್ತು ದುರ್ಬಲರ ನಡುವೆ ಇರ್ತಕ್ಕಂಥ ಒಂದು ಹೋರಾಟ. ಅವರು ಹಣಕಾಸಿನಲ್ಲಿ ಭಾಳ ಮುಂದುವರಿದಿರ್ತಕ್ಕಂಥವ್ರು. ಇವರು ಪಾಪ ಕೆಳ ಹಂತದಿಂದ ಮೇಲಕ್ಕೆ ಬಂದಿರೋರು. ಹಾಗಾಗಿ ಈ ಸರಿ ಕೆಳವರ್ಗದವ್ರಿಗೆ ಮತ್ತು ಮೇಲ್ವರ್ಗದವ್ರಿಗೆ ಇರ್ತಕ್ಕಂಥ ಒಂದು ಹೋರಾಟದಲ್ಲಿ ನಮ್ಮ ಜಯಶಾಲಿ ಆಗ್ತಾರಂತ ನಾನು ಹೇಳ್ತೀನಿ. ನಮ್ಮ ಸಾದಿಕ್ ಪೈಲ್ವಾನರು ನಾಮಿನೇಷನ್ ಮಾಡಿದ ನಂತರ ಏನಾಯ್ತಂದರೆ ಅವರು ಇರಬೇಕಾಯ್ತು ಕಣದಲ್ಲಿ. ಅವ್ರು ಯಾಕೆ ಅವರು ವಾಪಸ್ ತಗೊಂಡ್ರು ಅಂತೇಳಿ ಅವ್ರಿಗೆ ಗೊತ್ತದು. 35 ವರ್ಷ ಆಯ್ತು ಇಲ್ಲಿಗೆ ಓಟು ಕೊಟ್ಕೊಂತ ಬಂದು ಇದೇ ರೋಡು 25 ವರ್ಷದಿಂದ ನಾವು ಕುರಿಗಳು ಅಡ್ಡಾಡ್ತೀವಿ. ಸಭೆಗೆ ಈ ರೋಡ್ ಅಗಲೀಕರಣ ಆಗಬೇಕು. ಆಮೇಲೆ ನಮಗೆ ಹಾಸ್ಪಿಟ್ಲ್ ಇಲ್ಲ, ಹಾಸ್ಪಿಟ್ಲಿಗೆ ಜಾಗ ಕೊಟ್ಟಿದ್ದಾರೆ. ಆ ಹಾಸ್ಪಿಟ್ಲ್ ಸ್ವಲ್ಪ ಮುಂಚಿತವಾಗಿ ಹಾಸ್ಪಿಟ್ಲ್ ಮಾಡಿಕೊಡ್ಬೇಕು. ಇವನ್ನೆಲ್ಲ ಮಾಡಿದರೆ ನಾವು ಕಾಂಗ್ರೆಸ್ ಬಿಟ್ಟು ಅಗಲಾಡಿಲ್ಲ. ಯಾರಿಗಾರ ಕಷ್ಟ ಅಂತಂದರೆ ಒಂದು ಹೆಜ್ಜೆ ಓಡೋಗಿ ನಿಂತ್ಕೊಂಡು ಆ ಕಷ್ಟಕ್ಕೆ ಸ್ಪಂದಿಸೋದೇ ಒಂದು ವೀಕ್ನೆಸ್ ಅವ್ರದ್ದು. ಯಾರು ಬಡತನ ಅಂತಂದರೆ ಅವ್ರಿಗೆ ಹೆಲ್ಪ್ ಮಾಡೋದೇ ಒಂದು ವೀಕ್ನೆಸ್ಸು. ಅಂದರೆ ನನಗೆ ಕಷ್ಟ ಬಂದಿತ್ತು, ನಾನು ಚೆನ್ನಾಗಿದ್ದೀನಿ, ಇನ್ನೊಬ್ರಿಗೆ ಕಷ್ಟ ಬರಬಾರ್ದು, ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋಂಥದ್ದು ಒಂದು. ಆಪೋಸಿಟ್ ಪಾರ್ಟಿಯವರು ಶ್ರೀನಿವಾಸ್ ಒಳ್ಳೆ ಹುಡುಗ ಅಂತಂದು ಹೇಳ್ತಾರೆ ಅಂದರೆ ಮತ್ತೆಷ್ಟರ ಮಟ್ಟಿಗೆ ಇರಬೇಕು. ನಾವು ಜೊತೆಗಿರೋರು ಹೊಗಳ್ತೀವಿ, ಆಪೋಸಿಟ್ ಪಾರ್ಟಿ ನಾಯಕರು ಶ್ರೀನಿವಾಸ್ ಒಳ್ಳೆ ಹುಡುಗ ಅಂದಾಗ ಮತ್ತು ಆ ವ್ಯಕ್ತಿ ಬಗ್ಗೆ ಏನು ಹೇಳೋಕ್ಕಾಗ್ತದೆ? ಸದಾ ಎಲ್ಲರ ಹೃದಯದಲ್ಲಿ ಕೂತ್ಕೋಬೇಕು, ಸದಾ ಎಲ್ಲರ ಮನಸ್ಸಲ್ಲಿ ಕೂತ್ಕೋಬೇಕು, ಸದಾ ಒಟ್ಟಾಗಿರಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕು, ನಾನು ಒಳ್ಳೇದು ಮಾಡಿ ಹೆಸರು ತೊಗೋಬೇಕು ಅನ್ನೋಂಥದ್ದೇ ಒಂದು ಅಭಿಲಾಷೆ. ಮಾನವೀಯತೆಯ ಮೌಲ್ಯಗಳು ಅವ್ರ ತಲೆ ಅಡಗಿದ್ದೇವಮ್ಮ. ಆಮೇಲೆ ಯಾವ ಜನಾಂಗ ಜಾತಿಯವರು ಬಂದರೂ ಅವರು ಸ್ವಾಗತ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಅವರು ಏನು ಸಣ್ಣ ಹುಡುಗ ಇದ್ದಾಗಲಿಂದ ಕರೆದು ಕುಂದಿರ್ಸಿ ಮಾತಾಡಿ, ಯಾಪ ಎದಕ್ಕೆ ಬಂದಿದ್ದೆ, ಏನಿತ್ತು ಕೆಲಸ, ಏನಾರ ನನ್ನಿಂದ ಬೇಕಾಗಿತ್ತೇನು, ಒಂದು ಕರೆ ಮಾಡಿ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ನಾಯಕತ್ವ ಗುಣ ಅವರಲ್ಲಿ ಇದೆಯಮ್ಮ. ಶ್ರೀನಿವಾಸ್ ಸರ್ ಗೆದ್ದಿದ್ದಾರೆ 100ಕ್ಕೆ 100. ಅಲ್ಪಸಂಖ್ಯಾತರು ಸಹ ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ. ಆಮೇಲೆ ಅವ್ರು ಗೆದ್ದೆಯೋದು ಶತಸಿದ್ಧ ಅಂತ ನಾನು ಹೇಳಬಲ್ಲೆ. ಅಲ್ಲಿ ಅಲ್ಪಸಂಖ್ಯಾತರ ಮತಯಾಚನೆ ಹೋಗಿದ್ವಿ. ನಮ್ಮ ಶ್ರೀನಿವಾಸ ಅಣ್ಣರಿಗೆ ಭಾಳ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಈ ಸಲ ನಾವು ಬದಲಾವಣೆ ಮಾಡ್ತೀವಿ, ಅವ್ರಿಗೆ ನೋಡಿ ಸಾಕಾಗಿದೆ ನಮಗೆ, ಈ ಸಲ ಬದಲಾವಣೆ ಮಾಡ್ತೀವಿ ಅಂತ ಇದ್ದಾರೆ. ಏನೋ ಒಂದು ಕೆಲಸ ಆಗ್ತಾಯಿಲ್ಲ. 4 ತಿಂಗಳಾಯ್ತು ಒಂದು ಬೋರ್ ಕೆಟ್ಟೋಗಿದೆ, ರಿಪೇರಿ ಮಾಡ್ಸೋಕ್ಕೆ ಯಾರು ಕಾರ್ಪೊರೇಟ್ರ್ ಬರ್ತಾಯಿಲ್ಲ, ಏನು ಕೆಲಸಗಳು ಆಗ್ತಾಯಿಲ್ಲ ಅಂತೇಳಿ ಅವರಿಗೆ ಒಂದು ನಿರಾಸೆ ಇದೆ. ಅದರಿಂದ ಅವರೆಲ್ಲ ಅಲ್ಪಸಂಖ್ಯಾತರು ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಆ ರೀತಿ ಬದಲಾವಣೆ ಆಗುತ್ತೆ ಅಂತ ನಮಗೂ ಭರವಸೆ ಇದೆ, ಬದಲಾವಣೆ ಆಗುತ್ತೆ. 5,000 ಅಂತಿದ್ದಾರೆ ಓಟಿಗೆ, ನೀವು ಓಟು ಮಾರ್ಕಂತೀರೇನು? ಮಾರ್ಕಿಂತೀರಾ? 5,000 ಬಲ 10 ಲಕ್ಷ ರೂಪಾಯಿ ಕೊಟ್ಟರು ಕಮ್ಮಿನೇ ನಮಗೆ. ಯಾಕೆ ಅಂತ ನಮ್ಮ ಕಿಮ್ಮತಿ ಓಟಿದು. ಎಷ್ಟು ವರ್ಷದಿಂದ ಈಗ ನಾವು ಹಾಕಕ್ಕೆ 40 ವರ್ಷ ಆಯಿತು. ಎಷ್ಟು ದಿವಸ ನಾವು ಯಾರು ಬಂದು ಕೇಳಲಿಲ್ಲ. ಮಕ್ಕಳಿಗೆ ಎಜುಕೇಷನ್ ಇಲ್ಲ ಸರಿಯಾಗಿ, ಏನು ಮಾಡೋಣ? ಆಸ್ಪತ್ರೆ ಇಲ್ಲ. ನಾವು ನಿಮ್ಗೇನು ಓಟ್ ಹಾಕ್ತೀವಿ. ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವಿಗೆ ಈ ಸ್ವಾಭಿಮಾನಿ ಮತದಾರರುಗಳು, ಕಾರ್ಯಕರ್ತರುಗಳು, ಮುಖಂಡರುಗಳು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪರು ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು, ಬಸವರಾಜ ಬೊಮ್ಮಾಯಿಯವರು, DV ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು
ಮತ್ತು ಪ್ರತಿಪಕ್ಷ ನಾಯಕರು ಆರ್ ಶೇಖರ್ ಅವರು ಹಾಲಿ ಶಾಸಕರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಎಲ್ಲರೂ ಬಂದು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಿ ಇಚ್ಛೆಪಟ್ಟು ನೋಡಮ್ಮ. ಅಲ್ಪಸಂಖ್ಯಾತರಿಗೆ ಈ ಹಿಂದೆ ಶಾಮನೂರು ಶಿವಶಂಕರಪ್ಪನ 2023 ಚುನಾವಣೆಯಲ್ಲಿ ಅಭ್ಯರ್ಥಿ ಅಂತ ಹೇಳಿದ್ರಂತೆ. ಹಾಗಾಗಿ ಅಲ್ಪಸಂಖ್ಯಾತ ಮುಖಂಡರುಗಳು ಮಾತಾಡಿದರೆ ಅವರು ಸಹ ಬಂಡೆ ಎದ್ದಿದ್ದಾರೆ. ನಮಗೆ ಗೆಲುವು ನಿಶ್ಚಿತ. ನೋಡಮ್ಮ, ಸ್ವಾಭಿಮಾನಿ ಪ್ರಜ್ಞಾವಂತ ಮತದಾರರು ಈ ಬಾರಿ ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ ಯಾಚನೆ ಮಾಡ್ತಾರೆ. ನಮಗೇನು ಡೆವಲಪ್ಮೆಂಟ್ ಇಲ್ಲ. MLA ಕಾಣಬೇಕಂದ್ರೆ ಇಲ್ಲಿಂದ 200 ರೂಪಾಯಿ ಕೊಟ್ಟು MCC ಬಿ ಬ್ಲಾಕ್ಗೆ ಹೋಗಿ ಅದು ಮುಖಂಡರ ಮೂಲಕ ಸಿಗಬೇಕು. ಡೈರೆಕ್ಟ್ ಒಂದು ಸೈನ್ ಮಾಡಲ್ಲ, ಯಾವುದೋ ಒಂದು ಕೆಲಸ ಆಗಬೇಕು, ಡೈರೆಕ್ಟ್ ಸಿಗಲ್ಲ, ಕೆಲಸ ಮಾಡಿಕೊಡಲ್ಲ ಅಂಥೇಳಿ ಕಿಚ್ಚಿದೆ. ಆ ಕಿಚ್ಚಿಂದ ನಾವು ಟಿಕೆಟ್ ಕೇಳಿದ್ದೀವಿ, ನಮ್ಮ ಕೆಲಸ ನಾವು ಮಾಡ್ಕೋಬೋದಲ್ಲ ಅಂಥೇಳಿ ಟಿಕೆಟ್ ಕೊಟ್ಟಿಲ್ಲ. ಆಗಿದ್ಮೇಲೆ ಗೆಲ್ಸ್ಕೊಂಬರ್ತೀನಿ ಅಂತ ಟಿಕೆಟ್ ತಗೊಂಬಂದಿರಿ ಯಾರು? ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತಗೊಂಬಂದ್ಮೇಲೆ ಈಗ BJP ಗೆ ಹೋಲಿಸ್ತಾ ಇದ್ದಾರೆ. ನೀವು ಇಂಡಿಪೆಂಡೆಂಟಿಗೆ ಓಟ್ ಹಾಕಿದರೆ BJP ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಂಡಿಪೆಂಡೆಂಟಿಗೆ ಹಾಕಿದ್ಮೇಲೆ BJP ಬಂದರೆ ನಿಮಗೇನಾಗಿದೆ ಸ್ವಾಮಿ? ನಮ್ಮ ಪ್ರಶ್ನೆ ಇದು. ಈಗ ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾಯಿದ್ದೀವಿ. ನಮ್ಮ ರಕ್ತದಾಗಿದೆ RS BJPಗೆ ನಾವು ಓಟ್ ಹಾಕಲ್ಲ, ಇದೊಂದು ತಲೆಗೆ ಇಟ್ಕೊಳ್ರಿ. ನಮ್ಮ ಗುರಿ ಏನು? ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸ್ಬೇಕು. ಸಾಮಾಜಿಕ ನ್ಯಾಯ ನಮಗೆ ಕೊಟ್ಟಿಲ್ಲ, ಶಿಕ್ಷಣ ಕೊಟ್ಟಿಲ್ಲ, ಫಂಡಮೆಂಟಲ್ ರೈಟ್ಸ್ ಇಲ್ರಿ. ನಾನೊಬ್ಬ ಸೋಷಿಯಲ್ ವರ್ಕರ್, ಸಾಮಾಜಿಕ ಕಾರ್ಯಕರ್ತ. ನಾನು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10ವರೆಗೂ ಈ ಭಾಗದಲ್ಲಿ, ದಾವಣಗೆರೆ ಸೌತ್ ಭಾಗದಲ್ಲಿ ಅಡ್ಡಾಡ್ತೀನಿ. ಮೈಕ್ರೋ ಫೈನಾನ್ಸ್ ವಿಷಯ ಆಯಿತು, ಅವಾಗ ಯಾವ ಹೆಣ್ಮಕ್ಳಿಗೂ ಯಾವ ಲೀಡ್ರು ಸಾಥ್ ಕೊಟ್ಟಿಲ್ಲ. ಬಹಿರಂಗವಾಗಿ ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಈಗೂ ಸವಾಲಾಗ್ತಾ ಇದೀವಿ ನಾವು. ಎಲ್ಲ ಯುವಕರು, ಮುಸ್ಲಿಂ ಸಮಾಜದ ಯುವಕರು ಈಗ ಗೆಲ್ತೀನಿ ಅಂತ ಹೇಳಿದ್ರಲ್ಲ, ಆರಾಮಾಗಿ ಗೆಲ್ರಿ. ಇಷ್ಟಕ್ಕೊಂದು ಹೈ ಡ್ರಾಮಾ ಯಾಕೆ? ನೀವು ನಮಗೆ ಟಿಕೆಟ್ ಕೊಟ್ಟಿದ್ರೆ, ನಮಗೆ ನ್ಯಾಯ ಕೊಡಿಸಿದ್ರೆ, ನಮಗೆ ದಾವಣಗೆರೆ ಸೌತಲ್ಲಿ ಒಂದು 200 ಕೋಟಿ ಇದಾಗಲಿ, 500 ಕೋಟಿ ಆಗಲಿ, ಒಂದು 2000 ಕೋಟಿದಾಗಲಿ ಅನ್ನದಾನ ತಗೊಂಬಂದು ನೀವು ಡೆವಲಪ್ಮೆಂಟ್ ಮಾಡಿ ಆಸ್ಪತ್ರೆ, ಕಾಲೇಜು, ಯುವಕರಿಗೆ ಉದ್ಯೋಗ ಯಾಕೆ ಕೊಟ್ಟಿದ್ರೆ ನಾವು ಮಾತಾಡ್ತಿದ್ದೀವಿ. 80,000 ಓಟ್ ಅದಾವು, ಬಿಡ್ಬಿಡ್ರಿ. ನಮಗೆ ನೀವು ಕೊಟ್ಟಿಲ್ಲಲ್ಲ, ನಾವು ಬೇರೆ ಪಕ್ಷದವ್ರಿಗೆ ಹಾಕ್ತೀವಿ, ನಿಮಗೆ ಸೋಲಿಸ್ತೀವಿ. 2 ವರ್ಷ ಮಾಡ್ಕೊಳ್ಳಿ ಬಿಡ್ರಿ. ನಮಗೇನಿದೆ? ಬೆಂಕಿ ಅಂತ ತೋರಿಸ್ತದಿರಲ್ಲ. ನೀವೇನು ಮಾಡಿದ್ರಿ? RSS ವಿರುದ್ಧ ಅದೀವಿ, BJP ವಿರುದ್ಧ ಅದೀವಿ. ನಿಮ್ಮ ಅಜಾನಿಗೆ ಏನಾರು ಮಾತಾಡಿದ್ರೆ, ನಿಮ್ಮ ಹಿಜಾಬಿಗೆ ಏನಾರು ಮಾತಾಡಿದ್ರೆ, ಹಲಾಲ್ ಕಟ್ಟಿಗೆ ಏನಾರು ಮಾತಾಡಿದ್ರೆ ಅವ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ನಿಮ್ಮ ಜೊತೆಗೆ ನಿಂತ್ಕೊಂತೀನಿ, ಮುಸ್ಲಿಂ ಸಮಾಜ ಜೊತೆಗೆ ನಿಂತ್ಕೊಂತೀನಿ ಅಂತ ಹೇಳ್ಬೇಕು. ಹೇಳ್ತಾರಾ? ಯಾಕೆ ಹೇಳೋರು ಹೇಳ್ರಿ? MP ಎಲೆಕ್ಷನ್ಗೆ ಒಪ್ಪಂದ ಮಾಡ್ಕೊಂಡಿರೋದು RSS BJP ಎಲ್ಲ ಸೇರ್ಕೊಂಡು ಒಪ್ಪಂದ ಮಾಡ್ಕೊಂಡು MP ಗೆತ್ತಿರೋದು. 25,000 ನಾವು ಕೊಟ್ಟಿವಿ. ದಾವಣಗೆರೆ ನೌತಲ್ಲಿ ಕೊಟ್ಟಿಲ್ಲ, ನಾವು ಕೊಟ್ಟಿರೋದು. ಈಗ ನಮಗೆ ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಅಂದರೆ ನಾವು ಹೋರಾಟ ಮಾಡೋದು ತಪ್ಪ? ಜಮೀರ್ ಅಹಮದ್ ಸಾಹೇಬ್ರು ಏನಂದ್ರೆ, ಮೈನಾರಿಟಿಗೆ ಯಾರಿಗಾರ ಕೊಟ್ಟರೆ ಗೆಲ್ಸ್ಕೊಂಬಂದಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀನಿ ಅಂದರೆ, ಹಠ ಮಾಡಿ ಟಿಕೆಟ್ ತಗೊಂಬಂದ್ಮೇಲೆ ಹಠ ಮಾಡಿ ಎಲೆಕ್ಷನ್ ಮಾಡಬೇಕು. ನಮ್ಮ ಮನೆ ಬಾಗ್ಲಿಗೆ ಬರೋಂಗಿಲ್ಲ ಸ್ವಾಮಿ. ನೀವು ಯಾಕೆ ಬಂದು ನಮ್ಮ ಮಧ್ಯದಲ್ಲಿ ಗಲಾಟೆ ಹಚ್ತೀರಿ ನೀವು? ಸಿದ್ದರಾಮ ಸಾಹೇಬ್ರು ಅಂದರು, ಇಂಡಿಪೆಂಡೆಂಟಿಗೆ ಓಟ್ ಹಾಕಿದ್ರೆ BJPಗೆ ಹಾಕ್ದಂಗೆ ಅಂತ. ಇಂಡಿಪೆಂಡೆಂಟ್ ನಮ್ಮ ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಇರೋದು, ಯಾರು ಹಿಂದೂ ಕ್ಯಾಂಡಿಡೇಟ್ ಇಲ್ಲ ಆದ್ರಿ. ಹಾಗಾಗಿ ಇಂಡಿಪೆಂಡೆಂಟಿಗೆ ಓಟ್ ಹಾಕೋದು ನಿಮಗೆ ಹೇಳೋಕ್ಕೆ ನೈತಿಕ ಹಕ್ಕಿಲ್ಲ ಅದು.